ಪಾಕಿಸ್ತಾನವನ್ನು ಭಾರತ ಮತ್ತೊಮ್ಮೆ ಬಗ್ಗು ಬಡಿದು ವಿಜಯ ಪತಾಕೆಯನ್ನು ಹಾರಿಸಿರುವಂಥದ್ದು. ಭಾರತ ಗೆಲ್ತಾ ಇದ್ದಂತೆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಚೆನ್ನಮ್ಮ ವೃತ್ತದಲ್ಲಿ ಸೇರಿದಂತ ಅನೇಕ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ನಾನು ಚೆನ್ನಮ್ಮ ವೃತ್ತದಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಅನೇಕ ಕ್ರಿಕೆಟ್ ಅಭಿಮಾನಿಗಳು ಭಾರತ ಗೆಲುವು ಸಾಧಿಸಿದ ಇದ್ದಂತೆ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅಂತ ಜೈಕಾರದ ಘೋಷಣೆಗಳನ್ನ ಕೂಗಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಅನೇಕ ಅಭಿಮಾನಿಗಳನ್ನು ಮಾತಾಡ್ತಾನೆ. ಇವತ್ತು ಭಾರತ ಗೆದ್ದು ಯಾವ ತರ ಖುಷಿ ಅದ ರೀ ಸರ? ಯಾವ ಥರ ಖುಷಿ ಐತಂದ್ರೆ ನೀವು ನೋಡತ್ತೀರಿ ಎಲ್ಲ ಕಡೆ ಅಂತ ಯಾವ ಥರ ಐತೆ ಅಂತೇಳಿ ಪಟಾಕ್ಷಿ ಹಾರಿಸೋದು ನಮ್ದೆಲ್ಲ ಭಾಳ ಹುಮ್ಮಸ್ಸಿಂದ ಕಾಯಂತಿದ್ವಿ. ನಾವು ಇವತ್ತು ಗೆಲ್ತೇವೆ ಅಂತೇಳಿ ಗೆದ್ದು ಬಂದೇವೆ ಸರ್. ಇವತ್ತು ಇಂಡಿಯಾ ಗೆದ್ದಿದ್ದಕ್ಕೆ ಭಾಳ ಖುಷಿ ಐತೆ ಸರ್, ಸಂತೋಷ ಐತೆ ನಮಗೆಲ್ಲರಿಗೆ. ಇವತ್ತು ಮಹಾಶಿವರಾತ್ರಿ ದಿನ ನಮ್ಮ ಇಂಡಿಯಾ ಗೆದ್ದಿದ್ದು ಇನ್ನೂ ಸ್ವಲ್ಪ ಖುಷಿ ವಿಚಾರ ಸರ್. ನಾಳೆ ಸಿದ್ಧಾರ್ಥ ಜಾತ್ರೆಗೆ ನಾವು ಬಿಡ್ಕೊಂಡಿದ್ವಿ, ಮತ್ತು ನಾಳೆನೂ ನಾವು ಅಬ್ಜಾರಿಗೆ ಅಭಿಷೇಕ ಮಾಡಿಸಿ ಚಲೋ ಆಗೈತೆ ಅಂತೇಳಿ ನಾವು ಹಾರೈಸ್ತೀವಿ ಸರ್. ಭಾಳ ಟಕ್ಕರ್ ಏನು ಕೊಡಲಿಲ್ಲ ಪಾಕಿಸ್ತಾನ, ಟಕ್ಕರ್ ಕೂಡ ಮಾತೇ ಇಲ್ಲ ಸರ್. ಇಶಾನ್ ಕಿಶನ್ ಅವ್ರು ಭಾಳ ಚೆನ್ನಾಗಿ ಆಟ ಆಡಿದ್ರು ಸರ್, ಬ್ಯಾಟಿಂಗ್ ಚಲೋ ಮಾಡ್ಯಾರ. ಭಾಳ ಒಳ್ಳೆಯ ಆಟಗಾರ. ಇವತ್ತು ಅವ್ರೊಂದು ಮ್ಯಾಚಿಗೆ ಭಾಳ ಪ್ರೋತ್ಸಾಹ ಕೊಡಿ ಸರ್. ಇವತ್ತು ಭಾರತ ಗೆತ್ತು ಮತ್ತೊಮ್ಮೆ ಏನು ಹೇಳ್ತೀರಿ ಸರ್? ಭಾರತ ಗೆದ್ದಕ್ಕೆ ನಮಗೆಲ್ಲ ತುಂಬ ಖುಷಿಯಾಗಿದೆ ಸರ್. ಗೆಲ್ತೇವೆ ಅಂತ ನಮ್ಗೆ ನಂಬಿಕೆ ಸರ್, ಗೆಲ್ತೇವೆ ಅಂತೇಳಿ. ಅದು ಚಲೋ ಆಡಿದೆ ಸರ್. ನಮ್ಮ ಇಂಡಿಯಾ ಟೀಮ್ ಐತಲ್ಲ ಭಾಳ ಚಲೋ ಆಡಿದೆ ಸರ್. ಟೀಮ್ ಮಾತ್ರ ಭಾಳ ಚಲೋ ಕ್ರಿಕೆಟ್ ಆಡಿದೆ ಸರ್. ಇನ್ನೂ ಹಿಂಗೆ ಆಡಲಿ ಸರ್, ಇನ್ನೂ ಹಿಂಗೆ ಪ್ರೋತ್ಸಾಹ ಕೊಡ್ತೇವೆ ಸರ್. ಗೆಲ್ತೇವೆ ಪಕ್ಕ ಸರ್. ನಾವು ವರ್ಲ್ಡ್ ಕಪ್ ಈ ಸಲ ನಮ್ದು ಆಗ್ತದೆ. ನಮ್ದ ಸರ್ ಕಪ್. ಈ ಸಲ ಕಪ್ ನಮ್ದೇ ಆಗೈತಿ. ಈ ಸಲ ಕಪ್ ನಮ್ದ ಸರ್. ವರ್ಲ್ಡ್ ಕಪ್ ಮಾತ್ರ ನಮ್ದೇ ಆಕೆ ಸರ್. ಆಗ್ತದ ಭಾರತ ಗೆದ್ದು ಏನು ಹೇಳ್ತೀರಿ? ಭಾಳ ಖುಷಿಯಾಗಿದೆ ಸರ್. ಯಾಕಂದ್ರೆ ಇನ್ನೂ ಮಟ್ಟ ನಾವು ಇಂಥ ಖುಷಿ ನಾವು ಯಾವತ್ತೂ ನೋಡಿಲ್ಲ. ಆಮೇಲೆ ಇವತ್ತು ನಮ್ದು ಶಿವರಾತ್ರಿ. ಯಾಕಂದ್ರೆ ನಮ್ದು ಶಿವರಾತ್ರಿ ಅಂದ್ಕೂಡ ಭಾಳ ಸಿದ್ಧಾರೂಢ ಅಜ್ಜನ ಆಶೀರ್ವಾದ. ಯಾಕಂದ್ರೆ ಅವ್ರಿಗೆ ಬಿದ್ದಿದ್ದ ಆಶೀರ್ವಾದ ನಮ್ಮ ಸಿದ್ಧಾರೂಢದ. ಯಾಕಂದ್ರೆ ನಮ್ಮ ಹುಬ್ಬಳ್ಳಿಯಾಗ ಇದ್ದಿದ್ದು ಸಿದ್ಧಾರೂಢ ಆಶೀರ್ವಾದ ಅವ್ರ ಮೇಲೆ ಬಿದ್ದೈತಿ. ಏನು ಹೇಳ್ತೀರಿ? ಭಾರತ ಗೆದ್ದೈತೆ ಭಾಳ ಖುಷಿ ಆಯ್ತು ಸರ್. ಭಾಳ ಖುಷಿ ಇಂಡಿಯಾ ಗೆದ್ದಿದ್ದು ಭಾಳ ಖುಷಿ ಆಯ್ತು ಸರ್. ಭಾಳ ಖುಷಿ ಆಯ್ತು ಸರ್. ನಮ್ಮ ಶಿವರಾತ್ರಿದಿಂದ ಇಂಡಿಯಾ ಗೆದ್ದಿದ್ದು ಭಾಳ ಖುಷಿ ಆಯ್ತು ಸರ್. ಇನ್ನು ಬರೋದ್ರಿಂದ ನಮ್ಮ ಕಪ್ ನಾವು ಗೆದ್ಕೊಂಡ್ ಬರ್ತೇವೆ ಸರ್. ಪಾಕಿಸ್ತಾನ ಅಂತ ಟಫ್ ಕೊಡಲಿಲ್ಲ, ಟಫ್ ಏನು ಅನಿಸಲಿಲ್ಲ ಸರ್. ನಮಗೆ ಅನಿಸಿಲ್ಲ ಸರ್. ಏನು ಹೇಳ್ತೀರಿ? ನಮ್ಮದು ಭಾಳ ಸಂತೋಷ ಆಗಿದೆ ಇವತ್ತು ಗೆದ್ದಿದ್ದು. ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಟೈಮ್ಗೆ ಏನು ಆಡಿದ್ರಲ್ಲ, ಕಂಟ್ರೋಲ್ ಮಾಡಿ ಬ್ಯಾಟಿಂಗ್ ಮಾಡಿದ್ರು. ಮತ್ತು ಇಶಾನ್ ಕಿಶನ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಒಂದಂತು, ಅದಂತೂ ಹೇಳಪ್ಲೇ ಮಾತೇ ಇಲ್ಲ. ಆಲ್ಮೋಸ್ಟ್ ಆಲ್ ಇಂಡಿಯಾ ಫಸ್ಟ್ ನೋಡಿದು ಗೆದ್ದ ಪೊಸಿಷನಲ್ಲೇ ಇತ್ತು. 150+ ಆದಾಗೆ 6 ವಿಕೆಟ್ ಬಿದ್ದು ಅವಾಗೆಲ್ಲ ಕಂಟ್ರೋಲಲ್ಲಿ ಇದ್ದರು. ಅಂದ್ರೆ ಭೀ ಪಾಕಿಸ್ತಾನ ಅಂತೂ 100% ಸೋಲು ಅಂತೂ ನಮ್ಮ ಪಕ್ಕ ಇತ್ತು. ಅದಕ್ಕೆ ಇಷ್ಟು ಹೇಳಕ್ಕೆ ಇದು ಶಿವರಾತ್ರಿ ಹಬ್ಬದಂತ ಹುಬ್ಳಿಗೆ ಬಂದಿದ್ದೆವು ನಾವು. ಹುಬ್ಳಿಲ್ಲ ಪಕ್ಕ ವಿನ್ ಅಂತ ನಮ್ಗೆ ಗೊತ್ತಿತ್ತು. बोलो भारत माता की, बोलो भारत माता की, वंदे वंदे. ಭಾರತ ಇವತ್ತು ಗೆದ್ದದ್ದು ಏನು ಹೇಳ್ತೀರಿ ಸರ್? ಭಾಳ ವಿಜೃಂಭಣೆಯಿಂದ ಭಾಳ ಗೆದ್ದಿದ್ದಾರೆ ಸರ್. ಭಾಳ ಖುಷಿಯಾಗಿದೆ ನಮಗೆ. ಇಶಾನ್ ಕಿಶನ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಇವತ್ತು ಅಜ್ಜಿನ ಮಟ್ಟದ ಇವತ್ತು ಜಾತ್ರೆ ಇದೆ ಸರ್, ನಾಳೆ ಜಾತ್ರೆ ಇದೆ ಸರ್. ನಮಗೆ ತುಂಬ ಖುಷಿಯಾಗಿದೆ ಸರ್. ನಮ್ಮ ಮಂಜು ಮರಾಠ ಹೇಳಿದ್ರು ಸರ್ ಅವಾಗ ಭಾಳ ಚೆನ್ನಾಗಿ ಆಡಿದ್ದಾರೆ. ಅವರಿಗೆಲ್ಲ ಅಜ್ಜಿಗೆ ಬೆಳ್ಕೊಂಡಿದ್ದೀವಿ ಅಂತೇಳಿ. ಅದ್ರ ಪ್ರಕಾರ ಇವತ್ತು ನಮ್ಮ ಇಂಡಿಯಾ ಗೆದ್ದಿತ್ತು ಸರ್. ಭಾಳ ಖುಷಿಯಾಗಿದೆ ಸರ್ ನಮಗೆ. ವರ್ಲ್ಡ್ ಕಪ್ ಈ ಬಾರಿ ಗೆಲ್ತದೆ ಅನಿಸ್ತದ? ಹೌದು ಸರ್, ಗೆಲ್ತದೆ. 100% ಗೆಲ್ತದೆ ಸರ್. ಇದು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮದ ಮಾತುಗಳು. ಶಿವರಾತ್ರಿಯ ಹಬ್ಬದ ದಿನ ಭಾರತ ತಂಡ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಅನ್ನೋ ಮಾತುಗಳನ್ನು ಹೇಳ್ತಾ, ಜೊತೆಗೆ ಈ ಬಾರಿ ವರ್ಲ್ಡ್ ಕಪ್ ಅನ್ನು ಕೂಡ ಭಾರತ ಗೆಲ್ತದೆ ಅನ್ನೋ ಒಂದು ವಿಶ್ವಾಸವನ್ನು ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಬಳ್ಳಿ.